ನೀವು ಮನೇಲೆ ಕೂತ್ಕೊಂಡು 10 ರಿಂದ 15 ನಿಮಿಷದಲ್ಲೇ RTO ಆಫೀಸ್ಗೆ ವಿಸಿಟ್ ಮಾಡ್ದೇನೆ ಲರ್ನಿಂಗ್ ಲೈಸೆನ್ಸ್ಗೆ ಅಪ್ಲೈ ಮಾಡಿ ಆನ್ಲೈನ್ ನಲ್ಲೇ LL ಟೆಸ್ಟ್ ನ ಕಂಪ್ಲೀಟ್ ಮಾಡಬಹುದು. ಅದನ್ನ ಹೆಂಗ್ ಮಾಡೋದು ಅಂತ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಅದಕ್ಕೋಸ್ಕರ ವಿಡಿಯೋನ ಕೊನೆವರೆಗೂ ನೋಡಿ. ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರ ಹತ್ರ ಕೂಡ ಶೇರ್ ಮಾಡಿ. ನೀವು ನೋಡ್ತಾ ಇದ್ದೀರಾ ಗಿಸ್ಬಾಟ್ ಕನ್ನಡ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಕಿಶೋರ್. ಸೊ ನೀವು ಆನ್ಲೈನ್ ನಲ್ಲೇ LL ಟೆಸ್ಟ್ ಗೆ ಅಪ್ಲೈ ಮಾಡಬೇಕು ಅಂದ್ರೆ ನಿಮ್ಗೆ ಬೇಕಾಗಿರುವಂತ ಡಾಕ್ಯುಮೆಂಟ್ಸ್ ಒಂದೇ, ಅದೇ ಆಧಾರ್ ಕಾರ್ಡ್. ಅಂಡ್ ನೀವು ಆಧಾರ್ ಕಾರ್ಡ್ಗೆ ಯಾವ ಮೊಬೈಲ್ ನಂಬರ್ ನ ರಿಜಿಸ್ಟರ್ ಮಾಡಿರ್ತೀರಾ ಆ ಮೊಬೈಲ್ ನ ಕೂಡ ನಿಮ್ ಜೊತೆಲೆ ಇಟ್ಕೊಳ್ಳಿ, ಯಾಕಂದ್ರೆ ಅದಕ್ಕೊಂದು OTP ಬರುತ್ತೆ. ಸೊ ಜಾಸ್ತಿ ಟೈಮ್ ವೇಸ್ಟ್ ಮಾಡೋದ್ ಬೇಡ, ಬನ್ನಿ ಅಪ್ಲಿಕೇಶನ್ ಸ್ಟಾರ್ಟ್ ಮಾಡೋಣ. ಸೊ ನಿಮ್ಮ ಲ್ಯಾಪ್ಟಾಪ್ ಅಲ್ಲಿ ಕ್ರೋಮ್ ನ ಓಪನ್ ಮಾಡ್ಬಿಟ್ಟು ಅಪ್ಲೈ ಫಾರ್ LL ಅಂತ ಸರ್ಚ್ ಮಾಡಿ. ಇದಾದ್ಮೇಲೆ ಕರ್ನಾಟಕ ಗೌರ್ಮೆಂಟ್ ಇಂದ ಇರುವಂತ ಈ ಫಸ್ಟ್ ವೆಬ್ಸೈಟ್ ನ ಕ್ಲಿಕ್ ಮಾಡಿ. ಸೊ ಇದಾದ್ಮೇಲೆ ಇಲ್ಲಿ ಪರಿವಾಹನ್ ಅಂತ ಇದೆ, ಇಲ್ಲಿ ಡ್ರೈವಿಂಗ್ ಲೈಸೆನ್ಸ್ ರಿಲೇಟೆಡ್ ಸರ್ವಿಸಸ್ ಅಂತ ಇದೆ, ಅದನ್ನ ಕ್ಲಿಕ್ ಮಾಡಿ. ಸೊ ಇದಾದ್ಮೇಲೆ ಇಲ್ಲಿ ಫಸ್ಟ್ ಒಂದು ಕಾಣ್ತಾ ಇದೆ ಅಪ್ಲೈ ಫಾರ್ ಲರ್ನರ್ ಲೈಸೆನ್ಸ್ ಅಂತ, ಅದನ್ನ ಕ್ಲಿಕ್ ಮಾಡಿ. ಸೊ ಇದಾದ್ಮೇಲೆ ನಿಮ್ಮ ಅಪ್ಲಿಕೇಶನ್ ಪ್ರೋಸೆಸ್ ಅಲ್ಲಿ ಏನೆಲ್ಲ ಸ್ಟೆಪ್ ಗಳಿದೆ ಅಂತ ಇಲ್ಲಿ ತೋರಿಸ್ತಾ ಇರುತ್ತೆ. ಸೊ ನೀವು ಇಲ್ಲಿ ಕಂಟಿನ್ಯೂ ಅಂತ ಕ್ಲಿಕ್ ಮಾಡಿ. ಇಲ್ಲ ಅದಾದ್ಮೇಲೆ ಏನೋ ಜನರಲ್ ಅಂತ ಆಲ್ರೆಡಿ ಸೆಲೆಕ್ಟ್ ಆಗಿರುತ್ತೆ, ಅದು ಹಂಗೆ ಇರಲಿ. ಇದಾದ್ಮೇಲೆ ನೀವು ಇದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಅಂದ್ರೆ ನಿಮ್ಗೆ ಆಲ್ರೆಡಿ ಡ್ರೈವಿಂಗ್ ಲೈಸೆನ್ಸ್ ಇದ್ದು ನೀವು ಅದನ್ನ ಅಪ್ಡೇಟ್ ಮಾಡ್ಕೋತಾ ಇದ್ದೀರಾ, ಇಲ್ಲಾಂದ್ರೆ ಫಸ್ಟ್ ಟೈಮ್ ಡ್ರೈವಿಂಗ್ ಲೈಸೆನ್ಸ್ಗೆ ಅಪ್ಲೈ ಮಾಡ್ತಾ ಇದ್ದೀರಾ, ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದ್ಮೇಲೆ ನೀವು ಸಬ್ಮಿಟ್ ಅಂತ ಕ್ಲಿಕ್ ಮಾಡಿ. ಸೊ ಇದಾದ್ಮೇಲೆ ಇಲ್ಲಿ ಸಬ್ಮಿಟ್ ವಿತ್ ಆಧಾರ್ ಕಾರ್ಡ್ ಅಂಡ್ ಸಬ್ಮಿಟ್ ವಿತೌಟ್ ಆಧಾರ್ ಕಾರ್ಡ್ ಅಂತ ಇದೆ. ನೀವೇನಾದ್ರು ಆಧಾರ್ ಕಾರ್ಡ್ ಇಲ್ದೇನೆ ಅಪ್ಲಿಕೇಶನ್ ಏನೋ ಸಬ್ಮಿಟ್ ಮಾಡಿದ್ರೆ ನೀವು RTO ಆಫೀಸ್ಗೆ ವಿಸಿಟ್ ಮಾಡ್ಬೇಕಾಗುತ್ತೆ. ಸೊ ನೀವು ಮನೇಲಿ ಕೂತ್ಕೊಂಡು ಆನ್ಲೈನ್ ಅಲ್ಲಿ ಅಪ್ಲೈ ಮಾಡೋದ್ರಿಂದ ಸಬ್ಮಿಟ್ ವಿತ್ ಆಧಾರ್ ಕಾರ್ಡ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದಾದ್ಮೇಲೆ ನೆಕ್ಸ್ಟ್ ಸಬ್ಮಿಟ್ ಅಂತ ಕ್ಲಿಕ್ ಮಾಡಿ. ಸೊ ಇದಾದ್ಮೇಲೆ ಇಲ್ಲಿ ನೆಕ್ಸ್ಟ್ ಆಧಾರ್ ಕಾರ್ಡ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದಾದ್ಮೇಲೆ ಇಲ್ಲಿ ನಿಮ್ಮ ಆಧಾರ್ ಕಾರ್ಡ್ ನಂಬರ್ನ ಎಂಟರ್ ಮಾಡಿ. ಸೊ ನಿಮ್ಮ ಆಧಾರ್ ನಂಬರ್ನ ಇಲ್ಲಿ ಎಂಟರ್ ಮಾಡಿದಾದ್ಮೇಲೆ ಜನರೇಟ್ OTP ಮೇಲೆ ಕ್ಲಿಕ್ ಮಾಡಿ. ಸೊ ನೀವು ಆಧಾರ್ಗೆ ಯಾವ ಮೊಬೈಲ್ ನಂಬರ್ನ ಲಿಂಕ್ ಮಾಡಿರ್ತೀರಾ ಆ ನಂಬರ್ಗೆ ಒಂದು OTP ಆಗಿರುತ್ತೆ, ಆ OTP ನ ಇಲ್ಲಿ ಎಂಟರ್ ಮಾಡಿ. ಸೊ ನಿಮಗೆ ಬಂದಿರುವಂತ OTP ನ ಎಂಟರ್ ಮಾಡಿದಾದ್ಮೇಲೆ ಈ ಮೂರನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಇದಾದ್ಮೇಲೆ ಇದನ್ನ ಕ್ಲಿಕ್ ಮಾಡಿ. ಸೊ ನೀವು ನಿಮ್ಮ ಅಪ್ಲಿಕೇಶನ್ ಅಲ್ಲಿ ಫೋಟೋನ ಅಪ್ಲೈ ಮಾಡುವಂತ ಅವಶ್ಯಕತೆ ಇರಲ್ಲ, ಯಾಕಂದ್ರೆ ನಿಮ್ಮ ಆಧಾರ್ ನಂಬರ್ ಅಲ್ಲಿ KYC ಏನೋ ವೆರಿಫೈ ಆಗಿರುತ್ತಲ್ಲ, ಅದರಿಂದನೇ ನಿಮ್ಮ ಫೋಟೋಗಳು ಮತ್ತೆ ನಿಮ್ಮ ಡೀಟೇಲ್ಸ್ ಎಲ್ಲ ಕೂಡ ಇದರಲ್ಲಿ ಅಪ್ಲಿಕೇಶನ್ ಅಲ್ಲಿ ತಗೊಳುತ್ತೆ. ಆದ್ರೆ ಕೆಲವೊಂದು ಡೀಟೇಲ್ಸ್ ಗಳು ತಗೊಂಡಿರಲ್ಲ, ಅದನ್ನ ನೀವು ಮ್ಯಾನ್ಯುಯಲಿ ಎಂಟರ್ ಮಾಡಬೇಕಾಗುತ್ತೆ. ಸೊ ಇಫ್ ಇನ್ ಕೇಸ್ ಯಾವ್ದಾದ್ರು ಒಂದು ಇನ್ಫಾರ್ಮೇಶನ್ ಎಂಟರ್ ಆಗಿಲ್ಲ ಅಂದಾಗ ನೀವು ಅದನ್ನ ಫಿಲ್ ಮಾಡ್ಬಿಟ್ಟು ಪ್ರೊಸೀಡ್ ಅಂತ ಕ್ಲಿಕ್ ಮಾಡಿ. ಸೊ ಇದಾದ್ಮೇಲೆ ನಿಮ್ಗೆ ಈ ತರ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ. ಇಲ್ಲಿ ಆಲ್ಮೋಸ್ಟ್ ಆಲ್ ನಿಮ್ಮ ಫೋಟೋಸ್ ಆಗಿರ್ಬೋದು, ನಿಮ್ಮ ಬೇಸಿಕ್ ಡೀಟೇಲ್ಸ್ ಎಲ್ಲ ಕೂಡ ಆಲ್ರೆಡಿ ಫಿಲ್ ಆಗಿರುತ್ತೆ. ಅಂಡ್ ಕೆಲವೊಂದು ಡೀಟೇಲ್ಸ್ ಫಿಲ್ ಆಗಿರಲ್ಲ, ಅದನ್ನ ನೀವು ಮ್ಯಾನ್ಯುಯಲಿ ಎಂಟರ್ ಮಾಡಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ನಿಮ್ಮ ಪ್ಲೇಸ್ ಆಫ್ ಬರ್ತ್ ಆಗಿರ್ಬೋದು, ನಿಮ್ಮ ಕ್ವಾಲಿಫಿಕೇಶನ್ ಆಗಿರ್ಬೋದು, ಅವೆಲ್ಲ ನೀವು ಎಂಟರ್ ಮಾಡಬೇಕಾಗುತ್ತೆ. ನಿಮ್ಮ ಜಿಮೇಲ್ ಕೂಡ. ಇಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ನಿಮ್ಮ RTO ಆಫೀಸ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದಾದ್ಮೇಲೆ ನಿಮ್ಮ ಡಿಸ್ಟಿಕ್ ಮತ್ತೆ ತಾಲೂಕು ಏನೇನಿದೆ ಅವೆಲ್ಲ ಕೂಡ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದಾದ್ಮೇಲೆ ಇದು ತುಂಬಾನೇ ಇಂಪಾರ್ಟೆಂಟ್. ಇಲ್ಲಿ ನೀವು ಮೋಟಾರ್ ಸೈಕಲ್ ವಿತೌಟ್ ಗೇರ್ ಗೆ ಅಪ್ಲೈ ಮಾಡ್ತಾ ಇದ್ದೀರಾ, ಇಲ್ಲಾಂದ್ರೆ ವಿತ್ ಗೇರ್ ಮೋಟಾರ್ ಸೈಕಲ್ ಗೆ ಅಪ್ಲೈ ಮಾಡ್ತಾ ಇದ್ದೀರಾ, ಇಲ್ಲಾಂದ್ರೆ ಕಾರ್ ಗೆ ಅಪ್ಲೈ ಮಾಡ್ತಾ ಇದ್ರೆ ಥರ್ಡ್ ಒನ್ ಸೆಲೆಕ್ಟ್ ಮಾಡ್ಕೊಳ್ಳಿ, ಇಲ್ಲಾಂದ್ರೆ ಅದಕ್ಕಿಂತ ದೊಡ್ಡ ಗಾಡಿ ಯಾವ್ದಾರು ಇದ್ರೆ ಲಾಸ್ಟ್ ಒನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದಾದ್ಮೇಲೆ ನೀವು ಡ್ರೈವಿಂಗ್ ಸ್ಕೂಲ್ ಇಂದ ಡ್ರೈವಿಂಗ್ ನ ಕಲ್ತಿದ್ರಾ ಇಲ್ವಾ ಅಂತ ಕೇಳ್ತಾ ಇದ್ದೆ. ಕಲ್ತಿದ್ರೆ ಈ ಬಾಕ್ಸ್ ನ ಟಿಕ್ ಮಾಡಿ, ಇಲ್ಲಾಂದ್ರೆ ಟಿಕ್ ಮಾಡಕ್ ಹೋಗ್ಬಿಡಿ. ಸೊ ಇದಾದ್ಮೇಲೆ ಸೆಲ್ಫ್ ಡಿಕ್ಲರೇಷನ್ ಫಾರ್ಮ್ ಇರುತ್ತೆ, ಇದನ್ನ ಕ್ಲಿಕ್ ಮಾಡಿ. ಸೊ ಇಲ್ಲಿ ನಿಮ್ಮ ಫಿಸಿಕಲ್ ಫಿಟ್ನೆಸ್ ರಿಲೇಟೆಡ್ ಕೆಲವೊಂದೊಂದು ಕ್ವಶನ್ಸ್ ಇರುತ್ತೆ, ಅದನ್ನ ನೋಡ್ಕೊಂಡು ಕ್ಲೀನ್ ಆಗಿ ಎಸ್ ಆರ್ ನೋ ಅಂತ ಆನ್ಸರ್ ಮಾಡಿ. ಸೊ ನೀವು ಎಲ್ಲಾ ಕ್ವಶನ್ಸ್ಗೂ ಆನ್ಸರ್ ಮಾಡಿದಾದ್ಮೇಲೆ ಈ ಬಾಕ್ಸ್ ನ ಟಿಕ್ ಮಾಡ್ಬಿಟ್ಟು ಸೊ ಇದಾದ್ಮೇಲೆ ಓಕೆ ಅಂತ ಕ್ಲಿಕ್ ಮಾಡಿ. ಸೊ ಇದಾದ್ಮೇಲೆ ಇಲ್ಲಿರುವಂತ ಒಂದು ಕ್ಯಾಪ್ಚನ್ ನೀವು ಎಂಟರ್ ಮಾಡಿ. ಈ ಕ್ಯಾಪ್ಚನ್ ಎಂಟರ್ ಮಾಡಿದ ಆದ್ಮೇಲೆ ಇಲ್ಲೊಂದು ಬಾಕ್ಸಸ್ ಗಳು ಇರುತ್ತೆ, ಅಂದ್ರೆ ನಿಮ್ಮ ಆರ್ಗನ್ಸ್ಗಳನ್ನ ಡೊನೇಟ್ ಮಾಡಬೇಕಾ ನೀವು ಇಫ್ ಇನ್ ಕೇಸ್ ನಿಮ್ಮ ಡೆತ್ ಆದ್ರೆ ಅಂತ ಎಸ್ ಆರ್ ನೋ ಅಂತ ಕ್ಲಿಕ್ ಮಾಡಿ. ಇದಾದ್ಮೇಲೆ ಈ ಒಂದು ಬಾಕ್ಸ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಏನೋ ನಿಮ್ಮ ಆಧಾರ್ ಕಾರ್ಡ್ ಅಲ್ಲಿ ಇರುವಂತ ಫೋಟೋಗಳಲ್ಲಿ ನಿಮ್ಮ ಲೇಟೆಸ್ಟ್ ಫೋಟೋಗ್ರಾಫ್ ಅಂತ, ಇಲ್ಲಾಂದ್ರೆ ಸೆಲೆಕ್ಟ್ ಮಾಡ್ಕೊಳಕ್ ಹೋಗ್ಬೇಡಿ. ನೆಕ್ಸ್ಟ್ ಸಬ್ಮಿಟ್ ಅಂತ ಕ್ಲಿಕ್ ಮಾಡಿ. ಸೊ ಇದಾದ್ಮೇಲೆ ಇಲ್ಲಿ ನಿಮ್ಮ ಅಪ್ಲಿಕೇಶನ್ ನಂಬರ್ ಇರುತ್ತೆ, ಇದನ್ನ ಸೇವ್ ಮಾಡಿ ಇಟ್ಕೊಳ್ಳಿ. ಸೊ ಇದಾದ್ಮೇಲೆ ನೀವು ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿ. ಇದಾದ್ಮೇಲೆ ನಿಮ್ಮ ಅಪ್ಲಿಕೇಶನ್ ನಂಬರ್ ಆಟೋಮೆಟಿಕ್ ಆಗಿರುತ್ತೆ, ಡೇಟ್ ಆಫ್ ಬರ್ತ್ ಸೆಲೆಕ್ಟ್ ಮಾಡ್ಕೊಂಡಿರುತ್ತೆ. ಇಲ್ಲಿ ಒಂದು ಕ್ಯಾಪ್ಚಾ ಇರುತ್ತೆ, ಅದನ್ನ ನೀವು ಎಂಟರ್ ಮಾಡಿ. ಸೊ ಒಂದು ಕ್ಯಾಪ್ಚನ ಎಂಟರ್ ಮಾಡಿದ ಆದ್ಮೇಲೆ ಸಬ್ಮಿಟ್ ಅಂತ ಕ್ಲಿಕ್ ಮಾಡಿ. ಸೊ ಇದಾದ್ಮೇಲೆ ಇಲ್ಲಿ ನೀವು ಯಾವೆಲ್ಲ ಸ್ಟೆಪ್ ನ ಕಂಪ್ಲೀಟ್ ಮಾಡಿದಿರ ಅಂತ ತೋರಿಸ್ತಾ ಇದೆ. ಅಪ್ಲಿಕೇಶನ್ ಡೀಟೇಲ್ಸ್ ಕಂಪ್ಲೀಟ್ ಆಗಿದೆ, ಡಾಕ್ಯುಮೆಂಟ್ಸ್ ಕೂಡ ಅದು ಎಕ್ಸಾಮ್ಟೆಡ್, ಯಾಕಂದ್ರೆ ನೀವು ಆಧಾರ್ ಕಾರ್ಡ್ ನ ಹಾಕಿರೋದ್ರಿಂದ ಎಲ್ಲಾ ಡೀಟೇಲ್ಸ್ ಕೂಡ ಅದರಿಂದ ತೊಳುತ್ತೆ. ಸೊ ಅಂದ್ರೆ ಫೀ ಪೇಮೆಂಟ್ ಒಂದು ಮಾಡಿರಲ್ಲ, ಸೊ ಅದು ನೀವು ಪ್ರೊಸೀಡ್ ಅಂತ ಕ್ಲಿಕ್ ಮಾಡಿ ಇಲ್ಲಿ. ಸೊ ಇದಾದ್ಮೇಲೆ ಈ ತರ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ. ಇಲ್ಲಿ ನೀವು ಪೇಮೆಂಟ್ ನ ಮಾಡಬೇಕಾಗುತ್ತೆ. ಸೊ ನಾನು ವೆಹಿಕಲ್ ನ ವಿತೌಟ್ ಗೇರ್ ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಲ್ಲ, ಸೊ ನಾನು 200 rupees ನ ಪೇಮೆಂಟ್ ಮಾಡಬೇಕಾಗುತ್ತೆ. ಸೊ ನೀವೇನಾದ್ರು ಕಾರ್ನ ಸೆಲೆಕ್ಟ್ ಮಾಡ್ಕೊಂಡಿದ್ರೆ ವಿತ್ ಗೇರ್ ನ ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಅದ್ರ ತಕ್ಕಂತೆ ಪೇಮೆಂಟ್ ನ ಮಾಡಬೇಕಾಗುತ್ತೆ. ಸೊ ನೀವು ಇಲ್ಲಿ ಪೇಮೆಂಟ್ ಮಾಡೋಕೆ ಮುಂಚೆ ನೀವು ಇಲ್ಲಿ ಇದನ್ನ ಸೆಲೆಕ್ಟ್ ಮಾಡ್ಕೋಬೇಕು, ಖಜಾನಾ 2 ಅಂತ. ಅದನ್ನ ಸೆಲೆಕ್ಟ್ ಮಾಡ್ಕೊಂಡು ಈ ಬಾಕ್ಸ್ ನ ಕ್ಲಿಕ್ ಮಾಡ್ಬಿಟ್ಟು
ಇಲ್ಲಿ ಒಂದು ಕ್ಯಾಪ್ಚಾ ಏನಿರುತ್ತೆ ಅದನ್ನ ಎಂಟರ್ ಮಾಡ್ಬಿಟ್ಟು ಪೇ ನೌ ಅಂತ ಕೊಟ್ಬಿಟ್ಟು ನೀವು ಪೇಮೆಂಟ್ ನ ಮಾಡಬೇಕಾಗುತ್ತೆ. ಸೊ ನೀವು ಪೇಮೆಂಟ್ ನ ಮಾಡಿದ ಆದ್ಮೇಲೆ ನಿಮ್ಮ ಅಪ್ಲಿಕೇಶನ್ ಸ್ಟೇಟಸ್ ನ ಚೆಕ್ ಮಾಡಕ್ಕೆ ನೀವು ಇಲ್ಲಿ ಹೋಗ್ಬಿಟ್ಟು ಅಪ್ಲಿಕೇಶನ್ ಸ್ಟೇಟಸ್ ಅಂತ ಇರುತ್ತೆ ಅದನ್ನ ಕ್ಲಿಕ್ ಮಾಡಿ. ಇಲ್ಲಿ ನಿಮ್ಮ ಅಪ್ಲಿಕೇಶನ್ ನಂಬರ್ ಏನಿರುತ್ತೆ ಆ ಅಪ್ಲಿಕೇಶನ್ ನಂಬರ್ ನ ಇಲ್ಲಿ ಎಂಟರ್ ಮಾಡಿ. ನಿಮ್ಮ ಅಪ್ಲಿಕೇಶನ್ ನಂಬರ್ ನ ಎಂಟರ್ ಮಾಡಿದ ಆದ್ಮೇಲೆ ನಿಮ್ಮ ಡೇಟ್ ಆಫ್ ಬರ್ತ್ ನ ಕೂಡ ಇಲ್ಲಿ ಎಂಟರ್ ಮಾಡಿ. ಅದಾದ್ಮೇಲೆ ಇಲ್ಲಿ ಒಂದು ಕ್ಯಾಪ್ಚಾ ಕೋಡ್ ಇರುತ್ತೆ ಅದನ್ನು ಕೂಡ ಇಲ್ಲಿ ಎಂಟರ್ ಮಾಡಿ. ಅದಾದ್ಮೇಲೆ ಸಬ್ಮಿಟ್ ಅಂತ ಕ್ಲಿಕ್ ಮಾಡಿ. ಸೊ ಇದಾದ್ಮೇಲೆ ಈ ತರ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನಿಮ್ಮ ಪೇಮೆಂಟ್ ಕಂಪ್ಲೀಟ್ ಆಗಿದ್ರೆ ಇಲ್ಲಿ ಕಂಪ್ಲೀಟೆಡ್ ಅಂತ ಇರುತ್ತೆ, ಇಲ್ಲಾಂದ್ರೆ ಪೆಂಡಿಂಗ್ ಅಂತ ಇರುತ್ತೆ. ಸೊ ನೀವು ಹೋಗಿ ಪೇಮೆಂಟ್ ನ ಮಾಡ್ಬೇಕಾಗುತ್ತೆ. ಸೊ ನಿಮ್ಮ ಪೇಮೆಂಟ್ ಏನಾದ್ರು ಕಂಪ್ಲೀಟ್ ಆಗಿದ್ರೆ ಈ ವೆಬ್ಸೈಟ್ ನ ಹೋಮ್ ಪೇಜ್ ಹೋಗ್ಬಿಟ್ಟು ಇಲ್ಲಿ ಲಾಸ್ಟ್ ಅಲ್ಲಿ ಆನ್ಲೈನ್ LL ಟೆಸ್ಟ್ ಅಂತ ಇರುತ್ತೆ ಅದನ್ನ ಕ್ಲಿಕ್ ಮಾಡಿ. ನಿಮ್ಮ ಪೇಮೆಂಟ್ ಕಂಪ್ಲೀಟ್ ಆಗಿದಾದ್ಮೇಲೆ ಆನ್ಲೈನ್ ಅಲ್ಲಿ LL ಟೆಸ್ಟ್ ನ ತಗೊಳಕ್ಕೆ ಸೊ ಇದನ್ನ ಕ್ಲಿಕ್ ಮಾಡಿ. ಸೊ ಇಲ್ಲಿ ಕರ್ನಾಟಕ ಅಂತ ಆಲ್ರೆಡಿ ಸೆಲೆಕ್ಟ್ ಮಾಡ್ಕೊಂಡಿದೆ. ಸೊ ಇಲ್ಲಿ ನೀವೊಂದು ಕ್ಯಾಪ್ಚಾ ಇರುತ್ತೆ ಅದನ್ನ ಇಲ್ಲಿ ಎಂಟರ್ ಮಾಡ್ಬೇಕಾಗುತ್ತೆ. ಕ್ಯಾಪ್ಚಾನ ಎಂಟರ್ ಮಾಡಿದಾದ್ಮೇಲೆ ಸಬ್ಮಿಟ್ ಅಂತ ಕ್ಲಿಕ್ ಮಾಡ್ಬಿಟ್ಟು ನೆಕ್ಸ್ಟ್ ನಿಮ್ಮ ಡೇಟ್ ಆಫ್ ಬರ್ತ್ ನ ಇಲ್ಲಿ ಎಂಟರ್ ಮಾಡಿ. ಸೊ ಇದಾದ್ಮೇಲೆ ಒಂದು ಪಾಸ್ವರ್ಡ್ ನ ನೀವು ಎಂಟರ್ ಮಾಡ್ಬೇಕಾಗುತ್ತೆ. ಪಾಸ್ವರ್ಡ್ ನಿಮಗೆ SMS ಮುಖಾಂತರ ಬಂದಿರುತ್ತೆ. ಇಫ್ ಇನ್ ಕೇಸ್ ಏನಾದ್ರು ಪಾಸ್ವರ್ಡ್ ಬಂದಿಲ್ಲ ಅಂದ್ರೆ ನೀವು ರೀಸೆಟ್ ಅಂತ ಕ್ಲಿಕ್ ಮಾಡ್ಬಿಟ್ಟು ಪಾಸ್ವರ್ಡ್ ನ ನೀವು ರೀಸೆಟ್ ಮಾಡ್ಕೋಬಹುದು. ಸೊ ನಿಮ್ಮ ಪಾಸ್ವರ್ಡ್ ನ ಎಂಟರ್ ಮಾಡಿದ ಆದ್ಮೇಲೆ ಕ್ಯಾಮ್ರಾ ಆಕ್ಸೆಸ್ ನ ಕೇಳುತ್ತೆ. ಸೊ ನೀವು ಕ್ಯಾಮ್ರಾ ಆಕ್ಸೆಸ್ ನ ಅಲೋ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಆಗ ನಿಮ್ಮ ಇಲ್ಲಿ ಲ್ಯಾಪ್ಟಾಪ್ ಅಲ್ಲಿ ಕ್ಯಾಮ್ರಾ ಆಕ್ಸೆಸ್ ತಗೊಂಡು ಕ್ಯಾಮ್ರಾ ಓಪನ್ ಆಗುತ್ತೆ. ಸೊ ಅದಾದ್ಮೇಲೆ LL ಟೆಸ್ಟ್ ಸ್ಟಾರ್ಟ್ ಆಗುತ್ತೆ. ನಿಮ್ಗೆ ಟೋಟಲ್ ಆಗಿ 15 ಕ್ವಶನ್ಸ್ ಗಳು ಇರುತ್ತೆ. ನೀವು 1 ಕ್ವಶನ್ಸ್ ನ ಆನ್ಸರ್ ಮಾಡಕ್ಕೆ 30 ಸೆಕೆಂಡ್ಸ್ ಟೈಮ್ ಇರುತ್ತೆ. ನೀವು ಆ 15 ಕ್ವಶನ್ ಅಲ್ಲಿ ಮಿನಿಮಮ್ ಆಗಿ 8 ಕ್ವಶನ್ಸ್ಗೆ ನೀವು ಆನ್ಸರ್ ಮಾಡಬೇಕಾಗುತ್ತೆ. ಸೊ ಅದಾದ್ಮೇಲೆ ನಿಮ್ಮ ಟೆಸ್ಟ್ ಕಂಪ್ಲೀಟ್ ಆಗುತ್ತೆ. ಇಫ್ ಇನ್ ಕೇಸ್ ಏನಾದ್ರು ನೀವು ಆ ಟೆಸ್ಟ್ ಅಲ್ಲಿ ಫೇಲ್ ಆದ್ರೆ ನೀವು ಮತ್ತೆ ರೀಟೆಸ್ಟ್ ಕೂಡ ತಗೋಬಹುದು. ಅದು ಹೆಂಗೆ ಅಂದ್ರೆ ಮತ್ತೆ ಮಾಮೂಲಿ ಹೋಮ್ ಪೇಜ್ಗೆ ಹೋಗ್ಬಿಟ್ಟು ಇಲ್ಲಿ ಫೀ ಪೇಮೆಂಟ್ ಅಂತ ಇರುತ್ತೆ ಇದನ್ನ ಕ್ಲಿಕ್ ಮಾಡಿ. ಇಲ್ಲಿ ಮೇಲ್ಗಡೆ ಇ ಪೇಮೆಂಟ್ ಅಂತ ಇರುತ್ತೆ ಅದನ್ನ ಕ್ಲಿಕ್ ಮಾಡಿ. ಅಲ್ಲಿ ರೀಟೆಸ್ಟ್ ಫೀಸ್ ಅಂತ ಇರುತ್ತೆ ಅದನ್ನ ಕ್ಲಿಕ್ ಮಾಡ್ಬಿಟ್ಟು ರೀಟೆಸ್ಟ್ ಫೀಸ್ ನ ಪೇ ಮಾಡ್ಬಿಟ್ಟು ಮತ್ತೆ ನೀವು ರೀಟೆಸ್ಟ್ ನ ತಗೋಬಹುದು. ಇಫ್ ಇನ್ ಕೇಸ್ ಏನಾದ್ರು ನೀವು ಟೆಸ್ಟ್ ಅಲ್ಲಿ ಪಾಸ್ ಆಗಿದ್ರೆ ನೀವು ಒಂದು ಅಪ್ಲಿಕೇಶನ್ ನ ಡೌನ್ಲೋಡ್ ಮಾಡ್ಕೊಂಡು ನಿಮ್ಮ LL ನ ಡೌನ್ಲೋಡ್ ಮಾಡಿ ಇಟ್ಕೋಬಹುದು. ಸೊ ನೀವು LL ಟೆಸ್ಟ್ ನ ಕಂಪ್ಲೀಟ್ ಮಾಡಿದಾದ್ಮೇಲೆ 30 ಡೇಸ್ ವೆಯ್ಟ್ ಮಾಡಬೇಕು. ನೀವು DL ಗೆ ಅಪ್ಲೈ ಮಾಡಕ್ಕೆ ಮುಂಚೆ ನೀವು LL ಟೆಸ್ಟ್ ಕಂಪ್ಲೀಟ್ ಆದ್ಮೇಲೆ 180 ಡೇಸ್ ಗ್ಯಾಪ್ ಇರುತ್ತೆ ನಿಮ್ಗೆ. ಅಷ್ಟರಲ್ಲಿ ನೀವು DL ಗೆ ಅಪ್ಲೈ ಮಾಡಬೇಕಾಗುತ್ತೆ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ನಾನು ಅನ್ಕೋತಾ ಇದ್ದೀನಿ. ನಾನು ನೆಕ್ಸ್ಟ್ ಯಾವ ಟಾಪಿಕ್ ಮೇಲೆ ವಿಡಿಯೋ ಮಾಡಬೇಕು ಅಂತ ನಂಗೆ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋನ ಮಿಸ್ ಮಾಡದೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರ ಹತ್ರ ಕೂಡ ಶೇರ್ ಮಾಡಿ. ಅವ್ರು ಎಲ್ರಿಗೂ ಕೂಡ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ನ ಮಾಡಕ್ಕೆ ಹೇಳಿ. ನೀವು ನೋಡ್ತಾ ಇದ್ದೀರಾ ಗಿಜ್ಬೋರ್ಡ್ ಕನ್ನಡ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಕಿಶೋರ್.